ಮನೆಯವ್ರಿಗೆಲ್ಲರಿಗೂ ನಿನ್ ಮೇಲೆ ತುಂಬಾನೇ ನಂಬಿಕೆ ಇದೆ ದೇವಾಂಶ್. ಅದಕ್ಕೆ ನಿನ್ ಮೇಲೆ ಅನುಮಾನ ಪಡೋದಕ್ಕೂ ಹಿಂದೆ ಮುಂದೆ ನೋಡ್ತಿದ್ದಾರೆ. ಆದ್ರೆ ಈಗ ನೀನು ನಿಜ ಹೇಳಲೇಬೇಕು. ಯಾಕೆಂದ್ರೆ ಅದು ತಲತಲಾಂತರದಿಂದ ಬಂದಿರೋ ವಂಶಕ್ಕೆ ಸೇರಿರೋ ಸಂಪತ್ತು. ನೀನು ಒಬ್ನೇ ದೋಚ್ಕೊಂತೀಯ ಅಂದ್ರೆ ಆಗಲ್ಲ. ನಿನ್ ಜೊತೆಗೆ ನನ್ ಗಂಡಂಗೂ ಕೂಡ ಸಮವಾದ ಪಾಲ್ ಸಿಗ್ಬೇಕು. ಊರ್ಮಿಳಾ, ನಿಜ ಸುಳ್ಳಿನ ಬಗ್ಗೆ ತಿಳ್ಕೊಳ್ದೆ ಯಾಕೆ ಸುಮ್ಮನೆ ಜಗಳ ಆಡ್ತಿದ್ಯಾ? ಸುಮ್ನಿರ್ತೀರಾ ನೀವು? 50 100 ಅಲ್ಲ, 1000 ಕೋಟಿ ರೂಪಾಯಿ ಆಸ್ತಿ, ಅರ್ಧ ಆಸ್ತಿ ನಿಮಗೂ ಬರ್ಬೇಕು. ಅದನ್ ಯೋಚನೆ ಮಾಡ್ದೆ ಇನ್ನು ನಿಮ್ ತಮ್ಮ ಇನ್ನೋಸೆಂಟ್ ಅನ್ನೋ ತರ ಯಾಕೆ ಮಾತಾಡ್ತಿದ್ದೀರಾ? ಓಡಾಡಕ್ಕಾಗ್ದೆ ವೀಲ್ ಚೇರಲ್ಲಿ ಕೂತಿದ್ದೀರಲ್ವಾ, ಅದೇ ತರ ಮಾತಾಡ್ದೆ ಸುಮ್ನೆ ಬಾಯ್ ಮುಚ್ಕೊಂಡು ಕೂತ್ಕೊಳ್ಳಿ. ನಾನ್ ಮಾತಾಡ್ತೀನಿ. ಊರ್ಮಿಳಾ, ಇಲ್ಲ ಅಂದ್ರೆ ಇನ್ನೇನತ್ತೆ? ದೇವಾಂಶನ ಅಂತ ಇದ್ದೀನಿ ಅಂತ ಹೇಳ್ತಿದ್ದೀರ ಹೊರತು ನಮಗಾಗ್ತಿರೋ ಅನ್ಯಾಯದ ಬಗ್ಗೆ ನಿಮಗ್ ಯೋಚನೆನೇ ಇಲ್ವಾ? ಜೊತೆಗೆ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅವರು ಏನ್ ಹೇಳಿದ್ರು ಅಂತ ಕೇಳಿಸ್ಕೊಂಡ್ರಲ್ಲ, ಆ ಸಂಪತ್ತೆಲ್ಲ ಮುಂದಿನ ತಲೆಮಾರವರಿಗೆ ಸೇರತ್ತಂತೆ. ಅಂದ್ರೆ ಇವ್ರಿಗೆ ಹೊಡ್ತಿದ್ಯಲ್ಲ ಆ ಮಗುಗೆ. ನಿಮಗೆ ಈಗ್ಲೂ ನಮ್ಗೆ ಅನ್ಯಾಯ ಆಗ್ತಿದೆ ಅಂತ ಅನ್ಸಲ್ವಾ? ಇಲ್ಲಿ ಯಾರಿಗೂ ಯಾವ ಅನ್ಯಾಯನೂ ಆಗಿಲ್ಲ. ಅತ್ತಿಗೆ ಅನ್ಯಾಯ ಮಾಡಿದ್ಯಾ ದೇವಾಂಶ್? ಎಲ್ಲಿ ನನಗ್ ಪಾಲ್ ಕೊಡ್ಬೇಕಾಗುತ್ತೋ ಅಂತ ಏನು ಸಿಕ್ಕಿಲ್ಲ ಅಂತ ಒಂದು ಕಾಲು ಡಬ್ಬಿನ ತಂದು ನನ್ ಕೈ ಕೊಟ್ಟಿದ್ಯಾ. ನಿಜವಾದ ಸಂಪತ್ತನ್ನ ತಗೊಂಡೋಗಿ ನೀನ್ ಎಲ್ಲೋ ಬಚ್ಚಿಟ್ಟಿದ್ಯಾ. ಅದ್ರಲ್ಲಿ ನನಗ್ ಸಿಗ್ಬೇಕಾಗಿರೋ ಪಾಲನ್ನ ನನಗ್ ಕೊಡ್ಲೇಬೇಕು. ಅತ್ತಿಗೆ ಅಲ್ಲಿ ಏನು ಇರ್ಲಿಲ್ಲ. ಸಾಕು ದೇವಾಂಶ್, ನೀ ನನಗ್ ಸುಳ್ಳು ಹೇಳ್ಬೇಡ. ಊರ್ಮಿಳಾ, ಅವನಿಗೆ ಸುಳ್ಳು ಹೇಳೋದಕ್ ಬರೋದೇ ಇಲ್ಲ. ಅವ್ರವ್ರ ಮಕ್ಕಳು ತಾಯಂದ್ರಿಗೆ ಸತ್ಯ ಹರಿಶ್ಚಂದ್ರನೇ ಅತ್ತೆ. ಆದ್ರೆ ಆಸೆ ಯಾರ ಕೈಲಿ ಬೇಕಾದ್ರೂ ಸುಳ್ಳು ಹೇಳ್ಸತ್ತೆ ಅತ್ತೆ. ಆದ್ರೂ ಇಷ್ಟೆಲ್ಲ ಆಸೆ ಪಡಬಾರ್ದು ದೇವಾಂಶ್. 1000 ಕೋಟಿ ಸಂಪತ್ತು, ಅದರಲ್ಲಿ ಸ್ವಲ್ಪ ನಮಿಕೊಟ್ರೆ ಏನಾಗತ್ತೆ? ನಾನಿದ್ದೀನಿ ಅನ್ನೋದನ್ನ ಮರಿಬೇಡ ದೇವಾಂಶ್, ನನಗೂ ಕೂಡ ಹಕ್ಕಿದೆ. ಸಾಕ್ ಮಾಡ್ರೋ. ಯಾರೋ ಹೇಳಿದ್ರು ಅಂತ ಸುಮ್ನೆ ನನ್ ಮೊಮ್ಮಗನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ನೀವ್ ಹೇಳಿದ್ದು ನಿಜನೇ ಆದ್ರೆ ಎಲ್ಲಿ ಬಚ್ಚಿಟ್ಟಿದ್ದಾನೆ ಅನ್ನೋದನ್ನ ತೋರಿಸಿ ಆಮೇಲೆ ಮಾತಾಡಿ. ನೀವು ತೋರಿಸ್ಬೇಕಾಗಿರೋದು ನಾವಲ್ಲ ಇಂದೋಜ್ಜಿ, ನಿಮ್ ಮೊಮ್ಮಗ. ಆದ್ರೆ ಅವನ್ ನಿಜ ಹೇಳಲ್ಲ. ನೀವೆಲ್ರೂ ಇವನನ್ನೇ ನಂಬ್ತೀರಾ. ಕೊನೆ ಸಲ ಕೇಳ್ತಾ ಇದ್ದೀನಿ ದೇವಾಂಶ್, ಹೇಳ್ತೀಯೋ ಇಲ್ವೋ? ಅತ್ತಿಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ನಿಮ್ಗೆ ಯಾವ ಅನ್ಯಾಯನೂ ಆಗಿಲ್ಲ. ಅರ್ಥ ಆಯ್ತು. ನೀನ್ ಏನು ಹೇಳಲ್ಲ. ಈ ಮನೆಯಲ್ಲಿ ನಮಗೆ ಯಾವ ಹಕ್ಕು ಇಲ್ಲ ಅಂದ್ಮೇಲೆ, ನಮ್ ಬಗ್ಗೆ ಯಾರು ಯೋಚನೆ ಮಾಡಲ್ಲ ಅಂದ್ಮೇಲೆ ನಾವಿಲ್ಲಿದ್ದು ಏನ್ ಪ್ರಯೋಜನ? ನಾನ್ ಖಂಡಿತ ಇರಲ್ಲ. ಅಕ್ಕ, ಅಮ್ಮ, ಅಜ್ಜಿ, ಅವಳೆಲ್ಲಿಗೆ ಹೋಗ್ತಾಳಮ್ಮ? ಬಿಟ್ಟಾಕಿ. ಯಾವಾಗ್ಲೂ ಏನೋ ಒಂದು ಜಗಳ ಮಾಡ್ತಿರ್ತಾಳೆ. ಅವಳಿಗದು ಅಭ್ಯಾಸ. ಅವಳೇ ಸರಿ ಹೋಗ್ತಾಳೆ ಬಿಡಿ, ತಲೆ ಕೆಡ್ಸ್ಕೋಬೇಡಿ. ನನಗ್ ಗೊತ್ತು ನೀವ್ಯಾರು ನನ್ನ ನಂಬಲ್ಲ ಅಂತ. ಅಕ್ಕ ಬೇಡ ಅಕ್ಕ, ಊರ್ಮಿಳ ಸಾಕು, ನಿಲ್ಸು. ಊರ್ಮಿಳಾ, ಹೇಳ್ತಾ ಇರೋದು ನಿನಗೇನೆ. ಊರ್ಮಿಳಾ, ನಾನು ಹೇಳಿದ್ದೀನಿ ಕೇಳಮ್ಮ.
ಬೇಡ, ಯಾರು ಬರಬೇಡಿ. ಯಾರಾದ್ರೂ ಹತ್ರ ಬಂದ್ರೆ ನನ್ನನ್ನು ಸುಟ್ಕೊಂಡ್ಬಿಡ್ತೀನಿ. ದೂರ ಹೋಗಿ. ಬೇಡ. ಅಲ್ಲೇ ನಿಂತ್ಕೊಳ್ಳಿ. ಊರ್ಮಿಳಾ, ತಲೆ ಕೆಟ್ಟಿದ್ಯಾ ನಿನ್ಗೇನಾದ್ರೂ? ಹೌದು, ನನಗೆ ತಲೆ ಕೆಟ್ಟಿದೆ. ದೇವಾಂಶ್, ಈಗ್ಲಾದ್ರೂ ಹೇಳು, ಇಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ. ಅತ್ಗೆ ನಾನು ಹೇಳ್ತಿರೋ ನಿಜ. ಅಸ್ಲಿಗೆ ನಿಜಾನೇ ಬೇರೆ ಇದೆ ದೇವಾಂಶ್. ಊರ್ಮಿಳಾ, ಆ ಬೆಂಕಿಪಟ್ಟಣ ಬಿಸಾಕಮ್ಮ. ನಾವು ಆಮೇಲೆ ನಿಧಾನವಾಗಿ ಮಾತಾಡೋಣ. ಆಮೇಲೆ ಮಾತಾಡೋದಕ್ಕೆ ಏನೂ ಇಲ್ಲ ಮಾವ. ಈಗ್ಲೇ ಎಲ್ಲ ಗೊತ್ತಾಗ್ಬೇಕು. ದೇವಾಂಶ್, ಹೇಳ್ತೀಯೋ ಇಲ್ವೋ? ಅಕ್ಕ, ಅವ್ರು ಹೇಳಿದ್ದೆಲ್ಲ ನಿಜ. ಯಾಕೆ ಅರ್ಥ ಮಾಡ್ಕೋತಿಲ್ಲ? ನೀನ್ ಸುಮ್ನಿರು. ನೀನ್ ಮಧ್ಯ ಮಾತಾಡ್ಬೇಡ. ಅಷ್ಟಕ್ಕೂ ಇದೆಲ್ಲ ನಿನ್ ಟ್ರೈನಿಂಗ್ಗೆ. ದೇವಾಂಶ್ ಈ ತರ ಇರ್ಲಿಲ್ಲ. ಅವನ್ ಸ್ವಾರ್ಥಿ ಆಗೋ ಹಾಗೆ ನೀನೇ ಮಾಡಿದ್ದು. ಅತ್ಗೆ ವೈದೇಹಿನ್ ಯಾಕಂತೀರಾ? ಅಂದ್ರೆ ಇದೆಲ್ಲ ನಿನ್ ಕೆಲ್ಸನಾ? ಹಾಗಿದ್ರೆ ಹೇಳು. ಅಲ್ಲ, ಅದು ಹೇಳ್ತೀಯೋ ಇಲ್ವೋ? ಊರ್ಮಿಳಾ, ನಿಲ್ಲಮ್ಮ. ಹೇಳು. ಅಕ್ಕ, ಹೇಳು. ಊರ್ಮಿಳಾ, ಬೇಡ. ನನ್ನನ್ನು ನೀವ್ ತಡೆಯೋದಲ್ಲ, ದೇವಾಂಶಿಗೆ ನಿಜ ಹೇಳೋಕ್ ಹೇಳಿ. ಅಲ್ಲ, ನಾನ್ ಸಾಯ್ತೀನಿ ಅಂತಂದ್ರು ಯಾರು ಏನು ಹೇಳ್ತಿಲ್ಲ ಅಂದ್ರೆ ಅರ್ಥ ಆಯ್ತು. ಇವಳು ಸತ್ರ ಸಾಯ್ಲಿ, ನಮಗೇನಾಗ್ಬೇಕು ಅನ್ಕೊಂಡ್ರಿ ಅಲ್ಲ, ಅಷ್ಟೇ ಅಲ್ವಾ? ಮಾಡ್ತೀನಿ ರೀ ನಿಮ್ಗೆ. ಊರ್ಮಿಳಾ, 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 ಬೇಡ. ಏನ್ ಮಾಡ್ತಿದ್ಯಾ ನೀನು? ಇವನ್ನ ಸಾಯಿಸ್ತೀನಿ. ಏನ್ ಮಾಡ್ತಿದ್ಯಾ ನೀನು? ಬೇಡ. ನಿಲ್ಸು. ಊರ್ಮಿಳಾ, ಏನ್ ಮಾಡ್ತಾ ಇದ್ಯಾ? ಹಾಕ್ಬೇಡ ಊರ್ಮಿಳಾ, ಏನ್ ಮಾಡ್ತಾ ಇದ್ಯಾ? ಏನಮ್ಮ ಊರ್ಮಿಳಾ, ಇದು? ಸುಮ್ನಿರು. ಬಿಡಿ ಅತ್ಗೆ. ಊರ್ಮಿಳಾ, ಏಯ್, ಯಾರು ಹತ್ರ ಬರಬೇಡಿ. ಯಾರಾದ್ರೂ ಹತ್ರ ಬಂದ್ರೆ ಸುಟ್ಟಾಕ್ಬಿಡ್ತೀನಿ. ಊರ್ಮಿಳಾ, ಅತ್ಗೆ ಅಣ್ಣನ್ ಬಿಟ್ಬಿಡಿ ಅತ್ಗೆ. ಊರ್ಮಿಳಾ, ನನ್ ಮಗನ್ನ ಬಿಟ್ಬಿಡು. ಅವ್ನ್ಗೇನು ಮಾಡ್ಬೇಡ, ಪಾಪ ಅವನು. ಹಿಂದಕ್ ಹೋಗಿ. ಎಲ್ರು ಹಿಂದಕ್ ಹೋಗಿ ಹಿಂದೆ. ನಿನ್ಗೇನಾದ್ರೂ ಹುಚ್ಚಿಡ್ತಿದ್ಯಾ? ಹೌದು ರೀ, ನನಗೆ ಹುಚ್ಚಿಡ್ತಿದೆ. ಹಿಂದೆ ಹೋಗ್ತೀರಾ ಇಲ್ವೋ? ಹಿಂದೆ ಹೋಗಿ. ಯಾರಾದ್ರೂ ಹತ್ರ ಬಂದ್ರೆ ಲಕ್ಕಿನ ಸುಟ್ಟು ಬೂದಿ ಮಾಡ್ತೀನಿ. ನನ್ ಬಗ್ಗೆ ಅಲ್ಲ ದೇವಾಂಶ್, ನಿಮ್ಮಣ್ಣನ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ನಿಜ ಹೇಳ್ದೇ ಇದ್ರೆ ನನ್ ಜೊತೆ ನಿಮ್ಮಣ್ಣನು ಕೂಡ ಬೆಂಕಿಲ್ ಸುಟ್ಟು ಬೂದಿ ಮಾಡ್ಬಿಡ್ತೀನಿ. ಊರ್ಮಿಳಾ, ಅವನ್ನ ಬಿಟ್ಬಿಡಮ್ಮ. ಬೇಡಮ್ಮ ಊರ್ಮಿಳಾ, ಬೇಡಮ್ಮ, ಅವನ್ನ ಬಿಟ್ಬಿಡು. ಅಂದ್ರೆ ನನ್ ಸತ್ರು ಪರವಾಗಿಲ್ವಾತೆ? ನನಗ್ ಬುದ್ಧಿ ಹೇಳೋದಲ್ಲ, ದೇವಾಂಶಿಗೆ ನಿಜ ಹೇಳಕ್ ಹೇಳಿ. ಕಳೆದು ಹೋಗಿರೋ ಒಡವೆನ ಹೇಗೆ ಹುಡ್ಕೋದು ಅಂತ ಯೋಚಿಸ್ತಾ ಇದ್ರೆ ನನ್ನಿಂದ ನಿಜ ಹೇಳಿಸ್ಬೇಕು ಅಂತ ಇದ್ದೀರಲ್ಲ ಅತ್ತಿಗೆ. ದೇವಾಂಶ್, ಇದೇ ಕೊನೆ ಸಲ ಕೇಳ್ತಾ ಇದ್ದೀನಿ, ಹೇಳ್ತೀಯೋ ಇಲ್ವೋ? ಆಯ್ತು ಅದ್ಗೆ ಹೇಳ್ತೀನಿ. ಹೇಳ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಎಲ್ರಿಗೂ ಒಂದು ವಿಷಯ ಹೇಳಬೇಕು. ಯಾವ ಆಭರಣದಿಂದ ದೇವ್ರ ಅಲಂಕಾರ ಮಾಡಿದ್ರೆ ನಮ್ಮ ಶಾಪದಿಂದ ನಾವು ವಿಮೋಚನೆಗೊಳ್ತೀವೋ ಆ ಆಭರಣ ನಮ್ಮ ಹತ್ರ ಎಲ್ಲ ಯಾರೋ ಕದ್ಕೊಂಡು ಹೋಗಿದ್ದಾರೆ ಅದನ್ನ. ಏನ್ ಹೇಳ್ತಾ ಇದೀಯ ದೇವಾ? ಹೌದೆಂದು ಅವತ್ತು ಅದನ್ನ ಯಾರೋ ಕದ್ಕೊಂಡು ಹೋಗಿದ್ದಾರೆ.
ಇಷ್ಟೆಲ್ಲ ಆಯ್ತು. ಯಾರು ಮಾಡಿದ್ರು ಅಂತ ಗೊತ್ತಾ? ಗೊತ್ತಿಲ್ಲ ಅಪ್ಪ, ಆದ್ರೆ ಅದು ಗೊತ್ತಾದ್ರೆ ನಿಮ್ಮೆಲ್ರಿಗೂ ಎಲ್ಲಿ ಆಘಾತ ಆಗುತ್ತೋ ಅಂತ ಆ ಪೆಟ್ಟಿಗೆಯಲ್ಲಿ ಕಲ್ಲು ತುಂಬಿಸಿ ಬೇಗ ಹಾಕಿ ನಿಮಗೆ ತಂದ್ಕೊಟ್ವಿ. ಸೂಪರ್, ಚೆನ್ನಾಗಿದೆ. ಕಥೆ ಮಾತ್ರ ತುಂಬಾ ಚೆನ್ನಾಗಿದೆ ದೇವ. ಹಾಗೆ ಆ ವಂಶಕ್ಕೆ ಸೇರಿದ ಸಂಪತ್ ಬಗ್ಗೆ ಇನ್ನೊಂದು ಕತೆ ಕಟ್ ಹೇಳು. ಅದಕ್ಕೆ ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಅದಕ್ಕೆ ಸುಳ್ಳು ಹೇಳೋಂಥ ಅವಶ್ಯಕತೆ ಏನೂ ಇಲ್ಲ. ನಮಗೆ ಸೇರ್ಬೇಕಾದ ಸಂಪತ್ತು ಭದ್ರವಾಗೇ ಇದೆ. ಮತ್ಯಾಕೆ ಅದನ್ನ ಹೊರಗೆ ತರಲಿಲ್ಲ? ಯಾಕಂದ್ರೆ ದೇವ್ರ ಆಭರಣಗಳನ್ನ ದೇವ್ರ ಹತ್ರಕ್ಕೆ ಸೇರ್ಸೋಕಾಗ್ದೆ ನಮ್ಮ ಸಂಪತ್ತನ್ನ ಆಚೆ ತೆಗೆದ್ರೆ ಅನಿಷ್ಟ ಅಂತ ಭದ್ರವಾಗಿ ಅಲ್ಲೇ ಇಟ್ಟಿದ್ದೀವಿ. ನೀನು ಹೇಳ್ತಿರೋದು ನಿಜಾನಾ ದೇವಾಂಶ್? ನಿಜ. ಅದಕ್ಕೆ ಅದನ್ನ ತಗೊಂಡು ಬರಲಿಲ್ಲ, ಆದರೆ ಅದ್ರ ಮೇಲಿನ ವ್ಯಾಮೋಹದಿಂದ ಮಾಡಲಿಲ್ಲ. ನನಗೆ ನನ್ನ ಕುಟುಂಬಕ್ಕಿಂತ ಯಾವುದು ಮುಖ್ಯ ಅಲ್ಲ. ಹಾಗಿದ್ರೆ ಶಾಪ ವಿಮೋಚನೆ ಆಗಿಲ್ಲ ಅಂತಾಯ್ತು. ಇಲ್ಲಪ್ಪ, ಖಂಡಿತ ಆಗುತ್ತೆ. ಹೇಗಾದ್ರೂ ನಾನು ಆ ಆಭರಣಗಳ ಹುಡುಕ್ತೀನಿ. ಶಾಪ ವಿಮೋಚನೆ ಆಗೇ ಆಗತ್ತೆ. ಮಾವ, ಅಪ್ಪ 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 ಇದೆಲ್ಲ ನಿಜ ಅಂತ ಹೇಗ್ ನಂಬೋದು ದೇವಾಂಶ್? ನಾನು ಹೇಳೋದನ್ನ ಕೇಳಿ ಅತ್ಗೆ. ನಿಜ ಆಗಿದ್ರು ಸುಳ್ಳೆ ಆಗಿದ್ರು ಈಗೇನು ಮಾಡೋಕ್ಕಾಗಲ್ಲ ಅತ್ಗೆ. ಇದಕ್ಕೂ ಮೇಲೆ ನಿನ್ನಿಷ್ಟ. ಆ ಒಡವೆನ ನಮ್ಮಲ್ಲೇ ಯಾರೋ ಒಬ್ರು ಕದ್ಕೊಂಡು ಹೋಗಿದ್ದಾರೆ. ಆದಿ ದಂಪತಿಗಳ ಅಲಂಕಾರ ಆಗೋವರೆಗೂ, ನಿತ್ಯ ಪೂಜೆ ನಡೆಯೋವರೆಗೂ ಶಾಪ ಶಾಪವಾಗೇ ಇರುತ್ತೆ. ಆಪತ್ತು ಬರ್ತಾನೆ ಇರುತ್ತೆ. ಸಾವು ಬೆನ್ನ ಹಿಂದೆನೇ ಇರುತ್ತೆ. ಅಪ್ಪ, ಮಾವ, ನನಗೆ ಕ್ಷಮಿಸ್ಬಿಡಿ ಅಪ್ಪ. ಈ ವಿಚಾರ ನಿಮಗೆ ಮುಂಚೆನೆ ಹೇಳಬೇಕಾಗಿತ್ತು. ಹೇಳಿದ್ರೆ ನಿಮ್ಗೆ ಹರ್ಟ್ ಆಗತ್ತೆ ಅಂತ ಹೇಳಿರಲಿಲ್ಲ. ಆದ್ರೆ ಇದ್ಯಾವುದು ಬೇಕು ಅಂತ ನಾವು ಮಾಡಿದ್ದಲ್ಲ ಮಾವ. ಆ ಪರಿಸ್ಥಿತಿ ಹಾಗಿದ್ದಿದ್ರಿಂದ ಮಾಡ್ಬೇಕಾಗಿ ಬಂತು. ಕ್ಷಮಿಸ್ಬಿಡಿ ಮಾವ. ಶಾಪ ವಿಮೋಚನೆ ಆಗದೆ ಹಾಗೆ ಉಳ್ಕೋಬೇಕು ಅಂತಿದ್ರೆ ನೀವಿಬ್ರು ಏನ್ ಮಾಡಕ್ ಸಾಧ್ಯ ಹೇಳಿ? ಆ ಕಳ್ತನ ಮಾಡಿದವ್ರೇನಾದ್ರೂ ನಮ್ಮ ವಂಶಕ್ಕೆ ಸೇರಿದ ಸಂಪತ್ತನ್ನ ಕತ್ಕೊಂಡು ಹೋಗಿ ದೇವರ ಆಭರಣಗಳನ್ನ ಬಿಟ್ಟು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಶಾಪ ವಿಮೋಚನೆ ಆಗದೆ ಇದ್ರೆ ಮುಂದಿನ ತಲೆಮಾರಿ ಇಲ್ಲ ಅಂತಿರ್ಬೇಕಾದ್ರೆ
ಎಷ್ಟು ಕೋಟಿ ಆಸ್ತಿ ಇದ್ರೂ ಏನ್ ಪ್ರಯೋಜನ ಹೇಳು? ನೀವು ಮತ್ತೆ ನನ್ನ ಕ್ಷಮಿಸ್ಬೇಕು ಅಪ್ಪ. ನಮ್ಮ ವಂಶಕ್ಕೆ ಸೇರಿದ ಸಂಪತ್ತು ಸಿಕ್ತು ಅಂತ ಹೇಳಿದ್ನಲ್ಲ, ಅದು ಸುಳ್ಳೆ. ದೇವಾಂಶ್, ಹೌದಪ್ಪ, ದೇವ್ರ ಆಭರಣಗಳು ಕಳ್ಳರು ಪಾಲಾಯ್ತು. ವಂಶಕ್ಕೆ ಸೇರಿದ ಸಂಪತ್ತು ಆ ಕೀ ಜೊತೆಗೆ ಇದ್ದಿದ್ದೊಂದು ಚಿಕ್ಕ ಬಾಕ್ಸ್ ಬಿಟ್ರೆ ಬೇರೆ ಏನೂ ಇರಲಿಲ್ಲ. ಆದ್ರೆ ಆಗ್ಲೇ ನೀನು ಸಿಕ್ತು ಅಂತ ಯಾಕೆ ಹೇಳ್ದೆ ದೇವಾಂಶ್? ಇಷ್ಟಕ್ಕೂ ಟಿವಿಲಿ ಆ ನ್ಯೂಸ್ ಯಾಕೆ ಬಂತು? ಯಾಕಂದ್ರೆ ಕಳ್ಳರನ್ನ ಆಚೆ ತರಬೇಕು ಅಂತ. ಹೌದು ಮಾವ, ದೇವ್ರ ಆಭರಣಗಳನ್ನ ಮಾತ್ರ ತಗೊಂಡು ಹೋಗಿ ಬೇರೆ ಸಂಪತ್ತನ್ನ ಅಲ್ಲೇ ಬಿಟ್ಟು ಹೋಗಿರೋದಕ್ಕೆ ಮತ್ತೆ ಅದಕ್ಕೋಸ್ಕರ ಬರ್ತಾರೆ. ಆಗ ಅವ್ರನ್ನ ಕಂಡು ಹಿಡಿದು ದೇವ್ರ ಆಭರಣಗಳನ್ನ ತಗೊಂಡು ಬರೋದಕ್ಕೆ ಬಾವ ಹೀಗೆ ಮಾಡಿದ್ದು. ಇಷ್ಟಕ್ಕೂ ನೆಲಮಾಳಿಗೆಯಲ್ಲಿರುವಂಥ ಸಂಪತ್ತಿನ ಬಗ್ಗೆ ಯಾರು ಗೊತ್ತಿತ್ತು? ಯಾರು ಕೆಲಸ ಮಾಡಿರ್ಬೋದು? ನನಗೆ ಗೊತ್ತಿರೋ ಹಾಗೆ ಯಾರು ನಮಗೆ ಬೇಕಾದವ್ರೆ, ನಮಗೆ ತುಂಬ ಹತ್ರ ಇರೋಂಥವ್ರೆ ಯಾರು ಇದನ್ನ ಮಾಡಿರ್ತಾರೆ ಅಪ್ಪ. ನಮ್ಮ ಪರಿಚಯಸ್ಥರಲ್ಲಿ ಈ ಥರ ಕೆಟ್ಟ ಬುದ್ಧಿ ಇರೋವಂಥವ್ರು ಯಾರಿದ್ದಾರೆ ಹೇಳಿ? ಯಾರಾದ್ರೂ ಮಾಡಿರ್ಬೋದು ಮಾವ. ಮನೆ ಕಳ್ಳನ್ನ ಹುಡುಕೋದು ಕಷ್ಟ ಅಂತ ಹೇಳ್ತಾರೆ, ಆದ್ರೆ ಇಲ್ಲಿ ಆ ಈಶ್ವರನ ಆಭರಣಗಳನ್ನೇ ಕಳ್ತನ ಮಾಡಿದ್ದಾರೆ. ನಮ್ಮ ಹತ್ರದವ್ರೆ ಮಾವ. ಆ ದೇವಸ್ಥಾನದಲ್ಲಿ ನಮ್ ಜೊತೆಗೆ ಇದ್ದವರು ಅಲ್ಲಿದ್ದವರಲ್ಲೇ ಯಾರು ಮಾಡಿರ್ಬೋದು. ಆವತ್ತು ದೇವಸ್ಥಾನದಲ್ಲಿ ಇದ್ದೋರಲ್ಲಿ ಕೇವಲ ನಮ್ಮ ಮನೆಯವ್ರು ಮಾತ್ರ ಇದ್ದಿದ್ದು. ದೇವಸ್ಥಾನದ ಪುರೋಹಿತರಿದ್ರು, ಗುರುಗಳ ಶಿಷ್ಯಂದ್ರು ಇದ್ರು. ಇಷ್ಟಕ್ಕೂ ಇವರಲ್ಲಿ ನಾವು ಯಾರ ಮೇಲೆ ಅನುಮಾನ ಪಡಬೇಕು? ಅದಕ್ಕೆ ಅಪ್ಪ, ಅವರಾಗ ಅವರೇ ಆಚೆ ಬರೋ ಹಾಗೆ ಉಪಾಯ ಮಾಡಿದ್ದೀನಿ ನಾನು. ಈಗ ಟಿವಿಲಿ ನ್ಯೂಸ್ ನೋಡಿರ್ತಾರಲ್ಲ, ಅದಕ್ಕೋಸ್ಕರ ಖಂಡಿತ ಪ್ರಯತ್ನ ಪಡ್ತಾರೆ ಅಪ್ಪ. ಅದಕ್ಕೋಸ್ಕರನೇ ಈ ಸುಳ್ಳು ಹೇಳಿದ್ದು. ಆದಷ್ಟು ಬೇಗ ಕಂಡು ಹಿಡಿಲೇಬೇಕು ಮಾವ ಅವ್ರನ್ನ. ದೇವ್ರ ಆಭರಣಗಳನ್ನ ತಗೋಬೇಕು, ಆಗ್ಲೇ ಶಾಪ ಹೋಗೋದು, ನಮ್ಮ ಮಗುನು ಕ್ಷೇಮವಾಗಿರೋದು, ನಮ್ಮ ಮುಂದಿನ ಪೀಳಿಗೆ ಬಗ್ಗೆ ಒಂದು ಆಸೆ ಇಟ್ಕೊಳ್ಬೋದು. ನಿಮ್ಗೆ ಸತ್ಯ ಹೇಳಬಾರ್ದು ಅನ್ಕೊಂಡಿದ್ದೆ ಅಪ್ಪ, ಆದರೆ ಅದಕ್ಕೆ ಮಾಡಿದ ಕೆಲಸದಿಂದಾಗಿ ಹೇಳಲೇಬೇಕಾಯ್ತು. ನಿಮಗೆ ನೋವು ಕೊಟ್ಟಿದ್ದಕ್ಕೆ ಕ್ಷಮಿಸಿ ಅಪ್ಪ ನಮ್ಮನ್ನ. ಇಲ್ಲ ದೇವಾಂಶ್, ನೀವು ಸರಿಯಾದ ಕೆಲಸ ಮಾಡ್ತಿದ್ದೀರಾ. ಬಿಲ್ದಿಂದ ಇಲಿನ ಹೊರಗೆ ಕರೆಸ್ಬೇಕು ಅಂದ್ರೆ ಹೊಗೆ ಹಾಕಬೇಕು. ಶಬ್ದ ಮಾಡಿ ಲಾಭ ಇಲ್ಲ. ಹೇಗಾದ್ರೂ ಮಾಡಿ ಅವ್ರನ್ನ ಕಂಡಿಡಿರಿ. ಈ ಶಾಪ ವಿಮೋಚನೆ ನಿಮ್ ಕೈಯಿಂದನೇ ಪರಿಹಾರ ಆಗೋದು. ನೀವೇ ಪರಿಹಾರ ಹುಡುಕ್ಬೇಕು. ಈ ವಿಡಿಯೋನ ಇಲ್ಲಿವರೆಗೂ ತುಂಬಾ ಜನ ನೋಡಿದ್ದಾರೆ ವೈದೇಹಿ. ಆ ಕಳ್ಳನು ಖಂಡಿತ ನೋಡಿರ್ತಾನೆ. ಇಷ್ಟೊತ್ತು ಕಾಲ್ ಬರ್ಬೇಕಿತ್ತು ವೈದೇಹಿ, ಇನ್ನೂ ಯಾಕೆ ಬಂದಿಲ್ಲ ಅಂತ್ಯಾ? ಒಂದ್ ವೇಳೆ ಅಲ್ಲಿ ನಮ್ಗೆ ಯಾವ ಸಂಪತ್ತು ಸಿಕ್ಕಿಲ್ಲ, ನಾವ್ ಸುಳ್ಳು ಹೇಳಿದ್ವೇನೋ ಅಂತ ಗೊತ್ತಾಗಿರ್ಬೋದಾ ಬಾವಾ? ಹೇಗೆ ಗೊತ್ತಾಗುತ್ತೆ? ಅಪ್ಪನಿಗೆ ಬಿಟ್ರೆ ಯಾರಿಗೂ ಸತ್ಯ ಹೇಳಿಲ್ಲ ನಾವು. ಅಪ್ಪ ಕೂಡ ಯಾರಿಗೂ ಹೇಳಿರೋ ಚಾನ್ಸ್ ಇರಲ್ಲ. ಅವ್ರಿಗೆ ಗೊತ್ತಿರೋ ಅವಕಾಶ ಇರುತ್ತಲ್ಲ ಬಾವಾ. ನಮ್ ಜೊತೆಗೇನೆ ಅವರು ನೆಲಮಳಿಗೆಗೆ ಬಂದಿರ್ತಾರೆ. ಅಲ್ಲಿ ದೇವ್ರ ಆಭರಣಗಳು ಬಿಟ್ರೆ ಸಂಪತ್ ಏನೂ ಇರ್ಲಿಲ್ಲ ಅಂತ ಅವ್ರಿಗೂ ಗೊತ್ತಾಗಿರತ್ತೆ ಅಲ್ವಾ? ಆಗ ಅವರು ಹೊರಗಡೆ ಹೋಗಿರಬಹುದು ಅಲ್ವಾ? ನಿನ್ನ ಅನುಮಾನನೂ ನಿಜಾನೇ ವೈದೇಹಿ, ಆದ್ರೆ ಆಸೆಗೆ ಮಿತಿ ಅನ್ನೋದಿರಲ್ಲ. ಯೋಚನೆ ಮಾಡೋಕ್ ಬಿಡಲ್ಲ.